ಉಳಿದ ರಾತ್ರಿಯನ್ನು ಆ ಎಲ್ಲರೊಡನಿದ್ದು ಶತ್ರುಘ್ನನು ವಿಜಯಲಾಭದ ಸಂತಸದಿಂದ ನಿದ್ರಿಸದೇ ಕಳೆದನು. ಮತ್ತೆ ತಾನು ಅಯೋಧ್ಯೆಗೆ ಹೋಗಲು ಅಪ್ಪಣೆಯನ್ನು ನೀಡಿರೆಂದು ಋಷಿಗಳಲ್ಲಿ ಕೇಳಿಕೊಂಡಾಗ ಅವರು, ಹೇಗೂ ರಕ್ಕಸನು ಸಂವೃತನಾದನು, ಆ ಪಟ್ಟಣವು ಬರಿದಾಯಿತು, ಸಮೃದ್ಧವಾದ ಈ ರಾಜ್ಯವು ಅರಾಜಕವಾಗಬಾರದು, ಅದನ್ನು ನೀನೇ ಸುವ್ಯವಸ್ಥೆಯಿಂದ ಆಳಬೇಕು ಎಂದು ಆಗ್ರಹಪಡಿಸಿದರು. ಶತ್ರುಘ್ನನು ಯೋಚನೆಗೀಡಾದನು. ಲವಣನನ್ನು ಮರ್ದಿಸುವುದಕ್ಕೆ ಮಾತ್ರ ಅಣ್ಣನ ಆಜ್ಞೆಯು ಇತ್ತಲ್ಲದೆ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಅವನು ಏನೂ ಹೇಳಿರಲಿಲ್ಲ. ಆದರೆ ಋಷಿಗಳು ಆಗ್ರಹಪಡಿಸುತ್ತಾರೆ. ಶ್ರೀರಾಮನು ಗೆದ್ದ ರಾಜ್ಯವನ್ನು ತಾನೇ ಸ್ವಾಧೀನಪಡಿಸಿಕೊಳ್ಳಲಿಲ್ಲ, ಅಲ್ಲಿಯವರೇ ಆದ ಯೋಗ್ಯರಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ದುರಾತ್ಮನನ್ನು ತಾನು ಕೊಂದುದು ನಿಜ, ಆದರೆ ಅವನ ರಾಜ್ಯವು ಅರಾಜಕವಾಗಬಾರದೆಂಬುದು ನಿಜ. ಏನು ಮಾಡಲಿ ಎಂದು ತುಸು ಹೊತ್ತು ಆಲೋಚಿಸಿದನು. ಮತ್ತೆ ಅವನ ಕಡೆಯವರು ಯಾರಾದರೂ ಉತ್ತಮರಿರುವರೋ ಎಂದು ವಿಚಾರಿಸಿದನು. ಯಾರೂ ಇಲ್ಲ ಎಂದು ಋಷಿಗಳು ಉತ್ತರಿಸಿದರು. ಶತ್ರುಘ್ನನು ಅಲ್ಲಿದ್ದ ಎಲ್ಲರನ್ನೂ ಕೂಡಿಕೊಂಡು ಮಧುರೆಗೆ ನಡೆದನು. ಅಲ್ಲಿ ನೋಡುವುದೇನು? ಎಲ್ಲವೂ ಬರಿದು, ತನ್ನವರಿಂದಲೇ ಮುರಿಯಲ್ಪಟ್ಟ ಕೋಟೆ, ತನ್ನವರಿಂದಲೇ ನಾಶ ಹೊಂದಿದ ರಕ್ಕಸರು. ಯಾವ ಮನೆಯನ್ನು ಹೊಕ್ಕು ನೋಡಿದರೂ ಜನರ ಸುಳಿವಿಲ್ಲ. ತುಂಬಿದ್ದ ಸಕಲ ವಸ್ತು ಒಡವೆಗಳು ಅಲ್ಲಲ್ಲೇ ಇದ್ದವು. ಅರಮನೆಯಲ್ಲಿಯೂ ಅಷ್ಟೇ, ಎಲ್ಲವೂ ಇದ್ದು ಜನರು ಮಾತ್ರ ಯಾರೊಬ್ಬರೂ ಉಳಿದಿರಲಿಲ್ಲ. ಸತ್ತವರು ಸತ್ತು, ಉಳಿದು ಇದ್ದವರು ಓಡಿ ಹೋಗಿದ್ದರು. ಸುಂದರವೂ ಭವ್ಯವೂ ಆದ ನಗರವು ನಿವಾಸಿಗಳಿಲ್ಲದೆ ಬರಿದಾಗಿ ಶೂನ್ಯ ಸಾಮ್ರಾಜ್ಯದಂತೆಯೇ ಕಂಗೊಳಿಸುತ್ತಿತ್ತು. ಮುಂದೆ ಮಾಡುವುದೇನು ಎಂದು ಶತ್ರುಘ್ನನು ಆಲೋಚಿಸಿ, ಯೋಗ್ಯರಾದ ತನ್ನ ಅನುಚರರಿಬ್ಬರನ್ನು ಮುಂದಿನ ಆಜ್ಞೆ ಏನೆಂದು ಅರಿತು ಬರುವುದಕ್ಕಾಗಿ ಶ್ರೀರಾಮನ ಸನ್ನಿಧಿಗೆ ಅಟ್ಟಿ ನಗರವನ್ನು ಶುಚಿ ಮಾಡಿಸಿ ಮುರಿದು ಹಾಳಾದುಗಳನ್ನೆಲ್ಲ ತನ್ನವರಿಂದಲೇ ಭದ್ರಪಡಿಸುವ ವ್ಯವಸ್ಥೆ ಮಾಡಿದನು. ಒಂದೆರಡು ದಿನಗಳಲ್ಲಿ ನಗರವು ಹಿಂದಿನ ಶೋಭೆಯನ್ನೇ ಪಡೆಯಿತು. ಆದರೆ ಜನರು, ಈ ಸೈನಿಕರು ಮಾತ್ರ ಲವಣಾಸುರನನ್ನು ಮರ್ದಿಸಿದ ಶತ್ರುಘ್ನನನ್ನು ಕಂಡು ಗೌರವಿಸುವುದಕ್ಕಾಗಿ ದೂರದವರು ಕೂಡ ಬಂದು ಹೋಗಲು ಆರಂಭಿಸಿದರು. ಎಲ್ಲರ ಅಭಿಪ್ರಾಯದಲ್ಲಿಯೂ ಅವನು ಅಲ್ಲೇ ಇದ್ದು ರಾಜ್ಯಭಾರ ಮಾಡಬೇಕೆಂದು ಇದ್ದಿತು. ಅಷ್ಟರಲ್ಲಿ ಅಯೋಧ್ಯೆಗೆ ಹೋದವರು ಮರಳಿ ಶುಭ ಸಮಾಚಾರವನ್ನು ತಂದಿದ್ದರು. ಶತ್ರುಘ್ನನು ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡು ಪಟ್ಟಾಭಿಷಿಕ್ತನಾಗಲು ಶ್ರೀರಾಮನ ಅಪ್ಪಣೆಯು ಬಂದಿತ್ತು. ಅಣ್ಣನ ಅಪ್ಪಣೆಯು ದೊರೆತಾಗ ನಿಜವಾಗಿಯೂ ಶತ್ರುಘ್ನನಿಗೆ ಪರಮ ಸಂತೋಷವಾಗಿತ್ತು. ಅಯೋಧ್ಯೆಯಲ್ಲಿದ್ದು ಸೀತಾದೇವಿ ಇಲ್ಲದೆ ಖಿನ್ನನಾದ ತನ್ನಣ್ಣನೊಂದಿಗೆ ನಿಕಟಾನುವರ್ತಿಯಾಗಿರಲು ಇವನಿಗೂ ಒಂದು ರೀತಿಯ ಬೇಸರವೇ ಇತ್ತು. ಮೇಲಾಗಿ ಸೀತೆಯನ್ನೂ ಅವಳ ಮಕ್ಕಳನ್ನೂ ಕಂಡು ಮೇಲಂತೂ ಅಯೋಧ್ಯೆಗೆ ಹೋಗುವ ಕುರಿತು ಜುಗುಪ್ಸೆಯೇ ಹುಟ್ಟಿತು. ಆದರೆ ಕರ್ಮಧರ್ಮ ಸಂಯೋಗದಿಂದ ಪಟ್ಟಾಭಿಷೇಕಕ್ಕೆ ಅಣ್ಣನ ಆಜ್ಞೆಯು ಬಂದ ಮೇಲೆ ಇವನ ಇಷ್ಟವೇ ಕೈವರ್ತಿಸಿದಂತಾಗಿ ಸಂತಸವಾಗಿತ್ತು. ಶ್ರೀರಾಮನ ಅಪ್ಪಣೆಯನ್ನು ಕೇಳಿ ಋಷಿಗಳಿಗೂ ಸಂತೋಷವಾಯಿತು. ಅವರೆಲ್ಲರೂ ಅತ್ಯಂತ ಸಂತಸದಿಂದ ಶತ್ರುಘ್ನನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡತೊಡಗಿದರು. ಸೈನಿಕರು ಅನೇಕ ಮಂದಿ ಅರಮನೆಯನ್ನು ಇನ್ನಿತರ ನಿವಾಸಗಳನ್ನು ಬೇಕಾದ ಹಾಗೆ ಸುವ್ಯವಸ್ಥೆಯಿಂದ ಸಿದ್ಧಪಡಿಸಿದರು. ಅಲ್ಲದೆ ನಗರವನ್ನೆಲ್ಲ ಶೃಂಗರಿಸಿ ಮಹೋತ್ಸವದ ದಿವಸವನ್ನೇ ಎದುರು ನೋಡುತ್ತಿದ್ದರು. ತಪಸ್ವಿಗಳೂ ಅಷ್ಟೇ ತಂಡೋಪತಂಡವಾಗಿ ಬಂದು ಮಂತ್ರಪೂತವಾದ ಜಲವನ್ನು ಅರಮನೆಗೂ ಮತ್ತಿತರ ನಿವೇಶನಗಳಿಗೂ ಸಂಪ್ರೋಕ್ಷಿಸಿ ಶುದ್ಧಗೊಳಿಸಿದರು. ಇಡೀ ಪಟ್ಟಣವೇ ಶುದ್ಧಗೊಂಡಿತು. ಹಾಗೆಯೇ 4-6 ದಿವಸಗಳವರೆಗೆ ನವೀಕರಣ, ರಕ್ಷೋಘ್ನ, ಅಮಂಗಲ ನಿವಾರಣ ಮುಂತಾದ ಕ್ರಿಯೆಗಳು ಅನೇಕ ಹೋಮ ಹವನಾದಿ ಕ್ರಿಯೆಗಳಿಂದ ಪೂರೈಸಲ್ಪಟ್ಟವು. ವಲಸೆಗೊಂಡು ಊರೂರನ್ನೆಲ್ಲ ಅಲೆಯುವ ಹರದರು ಈ ವಾರ್ತೆಯನ್ನು ಕೇಳಿ ಓಡಿ ಬಂದು ಅಲ್ಲಿ ನೆಲೆಗೊಂಡರು. ಅಷ್ಟರಲ್ಲಿ ಅಯೋಧ್ಯೆಯಿಂದ ಶ್ರೀರಾಮನ ಆಜ್ಞಾನುಸಾರವಾಗಿ ಅನೇಕ ವಸ್ತು ಒಡವೆಗಳು, ದಾಸಿಯರು, ಪರಿಚಾರಕರು, ನಗರನಿವಾಸಕ್ಕೆ ತಕ್ಕವರು ಬಂದು ಮಧುರೆಯನ್ನು ಸೇರಿದರು. ಹಾಗೆಯೇ ದಿಬ್ಬಣವೇ ಬಂದಂತೆ ನಾನಾ ವಾದ್ಯ ನಿರ್ಘೋಷದಿಂದ ಸಖೀಜನರಿಂದೊಡಗೂಡಿ ರಕ್ಷಣೆಯ ಭಟರೊಂದಿಗೆ ದಿವ್ಯ ರಥಾರೂಢಳಾಗಿ ಶತ್ರುಘ್ನನ ಪತ್ನಿಯಾದ ಶ್ರುತಕೀರ್ತಿಯು ಬಂದು ತನ್ನರಸನನ್ನು ಕಂಡು ವಂದಿಸಿದಳು. ಸಕಾಲದಲ್ಲಿ ತಾನು ಅಪೇಕ್ಷಿಸಿರದಿದ್ದರೂ ತನ್ನಾಕೆಯನ್ನು ಕಳಿಸಿಕೊಟ್ಟ ತನ್ನ ಅಣ್ಣನನ್ನು ಕುರಿತು ಶತ್ರುಘ್ನನಿಗೆ ಎಲ್ಲಿಲ್ಲದ ಅಭಿಮಾನ ಉಕ್ಕಿತು. ಮಧುರೆಯು ಪ್ರತಿ ಅಯೋಧ್ಯೆಯಂತೆ ಕೆಲವೇ ದಿನಗಳಲ್ಲಿ ರೂಪುಗೊಂಡಿತು. ಮತ್ತೊಂದು ದಿನ ಶುಭಮುಹೂರ್ತದಲ್ಲಿ ಶತ್ರುಘ್ನನಿಗೆ ಮಧುರೆಯ ಸಿಂಹಾಸನದ ಮೇಲೆ ಮಹಾಪಟ್ಟಾಭಿಷೇಕವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಹೊಸ ರಾಜ್ಯದಲ್ಲಿ ಹೊಸಬರಾಗಿಯೇ ಬಂದು ನೆಲೆಗೊಂಡ ಪ್ರಜೆಗಳು ತಮ್ಮ ಹೊಸರಾಜನನ್ನು ಗೌರವಿಸಿ ಕಾಣಿಕೆಯನ್ನಿತ್ತರು. ಆ ಮೂಲಕ ತಮ್ಮೆಲ್ಲರ ಹಾರ್ದಿಕ ವಿಶ್ವಾಸಗಳನ್ನು ಅರ್ಪಿಸಿದರು. ಋಷಿಗಳು ಸುಯೋಗ್ಯನಾದ ಶ್ರೀರಾಮನ ತಮ್ಮನಿಗೆ ದಿವ್ಯಾಶೀರ್ವಾದವನ್ನಿತ್ತು ಹರಸಿದರು. ಶತ್ರುಘ್ನನು ತಾನು ತನ್ನ ಅಣ್ಣನಾದ ಶ್ರೀರಾಮನ ಪ್ರತಿನಿಧಿಯಾಗಿ
ಅವನ ಆಜ್ಞೆಯಂತೆ ಈ ರಾಜ್ಯವನ್ನು ಆಳಿಕೊಂಡು ಬರಲು ಎಲ್ಲರೂ ತಮ್ಮ ತಮ್ಮ ನೆರವನ್ನೀಯಬೇಕೆಂದು ಅವರಲ್ಲಿ ಕೇಳಿಕೊಂಡು ಯಥೋಚಿತವಾದ ಉಡುಗೊರೆಗಳನ್ನಿತ್ತು ಅವರೆಲ್ಲರನ್ನೂ ಸಮ್ಮಾನಿಸಿ ಅಭಿನಂದಿಸಿದನು. ಸಮಾರಂಭವು ಅತ್ಯಂತ ಸಂತೋಷಪ್ರದವಾಗಿ ವೈಭವದಿಂದಲೇ ಪೂರೈಸಲ್ಪಟ್ಟಿತು. ಶತ್ರುಘ್ನನು ಅಂದಿನಿಂದ ಮಧುರೆಯ ರಾಜನಾಗಿ ರಾರಾಜಿಸಿದನು. ಅವನ ಪತ್ನಿಯು ರಾಣಿಯಾದಳು. ಸ್ವಪ್ನದಲ್ಲಿಯೂ ಎಣಿಸದೇ ಇದ್ದ ಈ ಸೌಭಾಗ್ಯವನ್ನು ಅನುಭವಿಸುವಂತಾದುದಕ್ಕೆ ಅವರೆಲ್ಲರೂ ಇದು ಶ್ರೀರಾಮನ ಅನುಗ್ರಹವೆಂದು ನಿರ್ಧರಿಸಿಕೊಂಡು ಅಡಿಗಡಿಗೆ ಅವನನ್ನು ಕೊಂಡಾಡತೊಡಗಿದರು. ಎಲ್ಲ ಕೆಲಸಗಳನ್ನು ಪೂರೈಸಿ ಶತ್ರುಘ್ನನು ತನ್ನ ಅಂತಃಪುರವನ್ನು ಪ್ರವೇಶಿಸಿ ತನ್ನ ಅರ್ಧಾಂಗಿಯೊಂದಿಗೆ ಆಕೆಯು ಹೊಂದಿದ್ದ ಸಂತಸದಲ್ಲಿ ಸಹಭಾಗಿಯಾದರೆ ಆಕೆಯು ತನ್ನರಸನ ಸಂತೋಷದಲ್ಲಿ ಪಾಲುಗೊಂಡಳು. ಸುಸಜ್ಜಿತವಾದ ಈ ಶಯನ ಮಂದಿರದಲ್ಲಿ ದುರ್ದಮ್ಯವಾದ ದಾನವಿ ಪ್ರವೃತ್ತಿಯು ನಿರ್ನಾಮವಾಗಿ ಮಾನವೀಯತೆಯ ವಿನೂತನ ಆದರ್ಶವು ನೆಲೆಗೊಂಡು ಆ ರಾಜ ರಾಣಿಯರಿಬ್ಬರೂ ಅದನ್ನೇ ಎಣಿಸಿ ಸುಖಸಂಕಟ ಗೋಷ್ಠಿಯಿಂದ ಕಾಲ ಕಳೆಯುತ್ತಿದ್ದಂತೆಯೇ ಶತ್ರುಘ್ನನಿಗೆ ಸೀತಾದೇವಿಯ ದುಸ್ಥಿತಿಯ ನೆನಪಾಯಿತು. ಸರ್ವಥಾ ರಾಣಿಯಾಗಲು ಆಸ್ಪದವಿಲ್ಲದ ನನ್ನ ಪತ್ನಿಯು ಶ್ರೀರಾಮನ ಪೂರ್ಣಾನುಗ್ರಹದಿಂದ ಪ್ರಾಪ್ತವಾದ ಈ ರಾಜ್ಯದ ರಾಜಾಧಿಕಾರವನ್ನು ನಾನು ಪಡೆದು ಇಂದು ಈಗ ರಾಣಿಯಾದಳು. ಸಾಮ್ರಾಜ್ಞಿಯಾಗಿಯೇ ಇರಬೇಕಾಗಿದ್ದ ಪೂರ್ಣ ಗರ್ಭಿಣಿಯಾದ ಸೀತಾದೇವಿಯು ಪತಿವಿರಹಿತೆಯಾಗಿ ಕಾಡನ್ನು ಸೇರಿ ವಾಲ್ಮೀಕಿಯರ ಪುಣ್ಯಾಶ್ರಮದಲ್ಲಿ ಪ್ರಸವಿಸಬೇಕಾಗಿ ಬಂತು. ಅಯ್ಯೋ, ಯೋಗಾನುಯೋಗವೇ ಎಂದು ಎಣಿಸುತ್ತಾ ಸೀತಾ ಸಮಾಚಾರವನ್ನು ತನ್ನಾಕೆಗೆ ಹೇಳಿಬಿಡೋಣವೇ ಎಂದೆನಿಸಿತು. ಶ್ರುತಕೀರ್ತಿಗೂ ಅಷ್ಟೇ ತನಗೆ ಪ್ರಾಪ್ತವಾದ ಈ ಸೌಭಾಗ್ಯವನ್ನು ಪೂಜ್ಯಲಾದ ಸೀತಾದೇವಿಯ ಆಶೀರ್ವಾದವನ್ನು ಪಡೆದೇ ಅನುಭವಿಸಬೇಕಿತ್ತು ಎಂದು ನೆನಪಾಯಿತು. ಇಬ್ಬರೂ ಕ್ಷಣಕಾಲ ಮೌನವಾಗಿದ್ದರು. ಆದರೆ ಅವಳೇ ಮಾತನ್ನು ಮುಂದು ಮಾಡಿ, ನಾಥ, ನಮ್ಮ ಅಕ್ಕನ ಸಮಾಚಾರವೇನು? ಆಕೆಯನ್ನು ಕಾಣದೆ ಮನಸ್ಸು ತೀರಾ ನೊಂದು ಹೋಗಿದೆ. ನಮ್ಮ ಈ ವೈಭವವನ್ನು ಆಕೆಯ ಪೂರ್ಣಾಶೀರ್ವಾದವು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ನಮಗೆ ಪುಣ್ಯವಿಲ್ಲ ಎಂದು ಪ್ರಸ್ತಾವಿಸಿದಳು. ಶತ್ರುಘ್ನನಿಗೆ ಹೇಳಿಬಿಡೋಣ ಎಂದು ಮಾತು ತುಟಿಯವರೆಗೂ ಬಂದಿತ್ತು. ಆದರೆ ಮರುಕ್ಷಣದಲ್ಲಿಯೇ ಶ್ರೀರಾಮನ ಆಣೆಯಿಟ್ಟು ಸೀತೆಯೇ ಆಜ್ಞೆ ಮಾಡಿರುವುದರಿಂದ ತನ್ನಾಕೆಯಲ್ಲೇ ಆದರೂ ತಾನು ಅದನ್ನು ತಿಳಿಸುವುದು ತಪ್ಪು ಎಂದು ಕಂಡು, ಪ್ರಿಯತಮೆ, ಎಲ್ಲ ನಾವು ಪಡೆದಷ್ಟೇ ಎಂದು ಮಾತನ್ನು ಪೂರೈಸಿ ಮಲಗಿಕೊಂಡನು. ಆಕೆಯು ಮತ್ತೆ ಹೆಚ್ಚು ಮಾತಾಡದೆ ಬಳಲಿದ್ದ ಪತಿದೇವನ ನಿದ್ರಾಭಂಗವಾಗಬಾರದೆಂದು ಮಲಗಿಕೊಂಡಳು. ಆಕೆಗೆ ತುಸು ಹೊತ್ತಿನಲ್ಲಿಯೇ ನಿದ್ರೆಯು ಬಂದಿತಾದರೂ ಅವನಿಗೆ ಮನಸ್ಸು ತೀರಾ ಹದಗೆಟ್ಟುವುದರಿಂದ ನಿದ್ರೆಯೇ ಆವರಿಸಿರಲಿಲ್ಲ. ಅತ್ತಿತ್ತ ಹೊರಳಿದರೆ ತನ್ನಾಕೆಯು ತಾನು ನಿದ್ರಿಸಿಲ್ಲವೆಂದು ಉಪಚರಿಸತೊಡಗಿ ಮತ್ತೆ ಪುನಃ ಮಾತು ಆರಂಭವಾದರೆ ಪರಿಸ್ಥಿತಿಯು ಮತ್ತಷ್ಟು ನೋವಿಗೆ ಕಾರಣವಾಗಬಹುದೆಂದು ಶತ್ರುಘ್ನನು ಕಣ್ಣುಗಳನ್ನು ಮುಚ್ಚಿಕೊಂಡೇ ನಿದ್ರಿಸದೇ ಉಳಿದಿದ್ದನು. ಒಂದೊಂದೇ ಭಾವನೆಗಳು ಅವನ ಮನಸ್ಸಿನಲ್ಲಿ ಮೂಡಿ ಕಾರ್ಯವನ್ನು ಪ್ರಚೋದಿಸತೊಡಗಿದಂತೆ ಸೀತಾದೇವಿಯನ್ನು ಆಕೆಯ ಮಕ್ಕಳನ್ನು ಇಲ್ಲಿ ಕರೆತಂದು ಆಧರಿಸಿದರೇನು? ಬೇಕಿದ್ದರೆ ಆ ಸಮಾಚಾರವನ್ನು ರಹಸ್ಯವಾಗಿಟ್ಟರಾಯಿತು ಎಂದು ಒಮ್ಮೆ ಯೋಚನೆ ಬಂದರೆ ಆಕೆ ಒಪ್ಪಿದರೆ ಆಗಬಹುದಷ್ಟೇ ಎಂದು ನಿರುತ್ಸಾಹವೂ ತಲೆದೋರಿತು. ಒಪ್ಪಿದರೆ ಆಕೆಗೇನು ಕೊರತೆ ಎಂದು ಕಂಡರೆ ನಿಸ್ಪೃಹಳಾದ ಅವಳು ಇದೇ ಸಾಕೆಂದು ಹೇಳಿಬಿಟ್ಟರೆ ಎಂದು ಕಾಣತೊಡಗಿತು. ತನ್ನ ಈ ಸೌಭಾಗ್ಯಕ್ಕೆ ಆಕೆಯನ್ನು ಕರೆತಂದು ಆರ್ಚಿಸುವುದೇ ಭೂಷಣವು ಎಂಬ ನಿರ್ಧಾರವು ಬಲವಾಗತೊಡಗಿದಂತೆ ತನಗೆ ಆ ಯೋಗವಿದ್ದೀತೆ ಎಂದು ಸಂದೇಹವೂ ಅಂಕುರಿಸತೊಡಗಿತು. ಹಾಗೆಯೇ ಸೀಮಿತಗೊಳ್ಳದೆ ಚಿತ್ತಚಾಂಚಲ್ಯದಿಂದ ನೊಂದು ಮರುಗುತ್ತಲೇ ಶತ್ರುಘ್ನನಿದ್ದಂತೆ ಆ ರಾತ್ರಿಯು ದೂರವಾಗಿ ಅರಮನೆಯ ಪ್ರಾತಃ ಕಾಲದ ವಾದ್ಯಗಳು ಮೊಳಗತೊಡಗಿದವು. ವಿ ಎನ್ ಭಾಗವತ್ ಬರಬಳ್ಳಿ.